ಜಮ್ಮು ಕಾಶ್ಮೀರದಲ್ಲಿ ಸಿಎಂ ಒಮರ್ ಅಬ್ದುಲ್ಲಾ ಅಲರ್ಟ್ ಆಗಿದ್ದಾರೆ. ದಾಳಿಯಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ಹೇಗಿದೆ, ಏನ್ ಕತೆ, ಜನರಿಗೆ ಯಾರಿಗೆ ಏನು ಹಾನಿಯಾಗಿದೆ, ಆಸ್ತಿ ಪಾಸ್ತಿಗಳ ಹಾನಿಯಾಗಿದೆಯಾ, ಜನರನ್ನ ಹೇಗೆ ಸೇಫ್ ಮಾಡೋದು, ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇರೋದು, ಪರಿಸ್ಥಿತಿಯನ್ನ ಅವಲೋಕನ ಮಾಡ್ತಾ ಇರೋದು ಒಮರ್ ಅಬ್ದುಲ್ಲಾ. ಇನ್ನು ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ ಅಲ್ಲಿನ ಮುಖ್ಯಮಂತ್ರಿ. ಏನಾಗ್ತಾ ಇದೆ, ಇಲ್ಲಿವರೆಗೂ ಏನಾಗಿದೆ, ಪರಿಸ್ಥಿತಿ ಹೇಗಿದೆ ಅಂತ. ಜಮ್ಮು ಕಾಶ್ಮೀರದಲ್ಲಿ ಸಿಎಂ ಒಮರ್ ಅಬ್ದುಲ್ಲಾ ಅಲರ್ಟ್ ಆಗಿರೋದು ನೋಡಿ. ಅಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆಯಾದ ನಂತರ ಆಗ್ತಾ ಇರುವಂತ ದಾಳಿ ಪ್ರತಿದಾಳಿಗಳಿಗೆ, ಒಂದು ಬೈಸರನ್ ಕಣಿವೆಯಲ್ಲಿ ದಾಳಿ ಆಯಿತು, ಅದಾದ ನಂತರ ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಭಾರತ ಸೇನೆ ಕಲಿಸ್ತು. ಈಗ ಮತ್ತೆ ಅವ್ರು ಅಟ್ಯಾಕ್ ಮಾಡಿದ್ರು, ಅವ್ರಿಗೆ ಪಾಠ ಕಲಿಸೋದಕ್ಕೆ ಪ್ರತ್ಯುತ್ತರವನ್ನ ಭಾರತ ಕೊಡ್ತಾನೆ ಇದೆ. ಪ್ರಜಾಪ್ರಭುತ್ವ ಸ್ಥಾಪನೆ ಆದ ನಂತರ ಕೂಡ ಜನರಿಗೆ ನೆಮ್ಮದಿ ಇಲ್ಲ. ಅಲ್ಲಿ ಈ ರೀತಿ ದಾಳಿ ಪ್ರತಿದಾಳಿಗಳಾಗ್ತಾನೆ ಇದೆ. ಈಗ ಸದ್ಯಕ್ಕಾಗಿರುವಂಥ ಒಂದಷ್ಟು ದಾಳಿ ಪ್ರತಿದಾಳಿಯಿಂದ ಏನೇನಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ, ಜನರ ಪರಿಸ್ಥಿತಿ ಹೇಗಿದೆ ಅಂತೇಳಿ ಅಲರ್ಟ್ ಆಗಿದ್ದಾರೆ. ದಾಳಿಯಾದಂಥ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇರೋದು. ಈಗಾಗಲೇ ಕುಪ್ವಾರ, ಬಾರಾಮುಲ್ಲಾ, ರಜೌರಿ, ಮೆಂದರ್, ಶ್ರೀನಗರ, ಅವಂತಿಪುರ ಸೇರಿದಂತೆ ಜಮ್ಮು, ಪಠಾಣ್ಕೋಟ್, ಅಮೃತ್ಸರ, ಕಪೂರ್ತಲಾ ಹೀಗೆ ಅನೇಕ ಪ್ರದೇಶಗಳಲ್ಲಿ ದಾಳಿ ಆಗಿರೋದು. ದಾಳಿ ಪಾಕಿಸ್ತಾನ ಮಾಡಿದರೂ ಕೂಡ ಅದು ಸಫಲ ಆಗಿಲ್ಲ, ವಿಫಲ ಮಾಡಿದೆ ಭಾರತೀಯ ಸೇನೆ. ಬಟ್ ದಾಳಿ ಆದಂಥ ಪ್ರದೇಶಗಳಲ್ಲಿ ಹಾನಿಯಂತೂ ಆಗಿರುತ್ತೆ ಆ ದಾಳಿ ಪ್ರತಿದಾಳಿಗಳಿಂದಾಗಿ. ಹಾಗಾಗಿ ಒಮರ್ ಅಬ್ದುಲ್ಲಾ ಅವರು ಆ ಜಾಗಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಿದ್ದಾರೆ. ಹೇಗಿದೆ ಪರಿಸ್ಥಿತಿ, ಮುಂದಿನ ಕ್ರಮ ತೆಗೆದುಕೊಳ್ಬೇಕಲ್ಲ, ಏನು ಮಾಡಬೇಕು, ಏನು ಕತೆ, ಭದ್ರತೆ ಹೆಚ್ಚಿಸಬೇಕಾಗುತ್ತೆ, ಆಯಾ ಪ್ರದೇಶಗಳಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ವಹಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಒಂದಷ್ಟು ಪರಿಶೀಲನೆ ಮಾಡೋದಕ್ಕೆ, ಅವಲೋಕಿಸೋದಕ್ಕೆ ಅಂತೇಳಿ ಮುಂದಾಗಿದ್ದಾರೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರು. ನೋಡಿ, ಜಮ್ಮು ಕಾಶ್ಮೀರದಲ್ಲಿ ಒಂದಷ್ಟು ಜನವಸತಿ ಪ್ರದೇಶಗಳಿರ್ಬೋದು ಅಥವಾ ಜನಸಾಮಾನ್ಯರಿದ್ದಂಥ ಪ್ರದೇಶಗಳಲ್ಲಿ ಈ ರೀತಿಯಾಗಿ ಪಾಕ್ ಸೇನೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತು. ಅವರ ಕ್ಷಿಪಣಿಗಳನ್ನು ಹೊಡೆದುರುಳಿಸುವಂಥ ಕೆಲಸವನ್ನು ಭಾರತೀಯ ಸೇನೆ ಮಾಡಿದೆ. ಬಟ್ ಕೆಲವೊಂದು ಆಸ್ತಿ ಪಾಸ್ತಿಗಳು ಹಾನಿ ಉಂಟಾಗಿದೆ, ಜೊತೆಗೆ ಕೆಲವರು ಗಾಯಗೊಂಡಿದ್ದಾರೆ, ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬಾರಾಮುಲ್ಲಾ ಆಸ್ಪತ್ರೆಯಲ್ಲಿ ಕೆಲವರು ಗಾಯಾಳುಗಳು ಈಗಾಗಲೇ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಅವರ ಆರೋಗ್ಯ ವಿಚಾರಿಸಬೇಕಿದೆ ಅಲ್ಲಿನ ಸಿಎಂ ಒಮರ್ ಅಬ್ದುಲ್ಲಾ. ಜೊತೆಗೆ ಎಲ್ಲೆಲ್ಲಿ ಅಟ್ಯಾಕ್ ಆಗಿದೆ, ಕೆಲವರು ಸೂರನ್ನು ಕಳ್ಕೊಂಡಿರ್ತಾರೆ, ಅಂದರೆ ಅವರವರ ಪ್ರದೇಶಗಳಲ್ಲಿ ಅಟ್ಯಾಕ್ ಆಗಿರೋದ್ರಿಂದ ಮನೆ ಕಳ್ಕೊಂಡಿರ್ತಾರೆ, ಜೊತೆಗೆ ಅವ್ರ ಮನೆಯಲ್ಲಿದ್ದಂಥವ್ರು ಕೆಲವ್ರು ಗಾಯಗೊಂಡಿರ್ತಾರೆ. ಅವರೆಲ್ಲ ಪರಿಸ್ಥಿತಿಯನ್ನು ಕೂಡ ಪರಿಶೀಲನೆ ಮಾಡಬೇಕು, ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ರೀತಿ ಅಟ್ಯಾಕ್ಗಳು ಆಗ್ತಾ ಇರೋದ್ರಿಂದ ಜನರಿಗೆ ಒಂದು ರೀತಿ ನೆಮ್ಮದಿ ವಾತಾವರಣನ ಕ್ರಿಯೇಟ್ ಮಾಡಬೇಕಿದೆ.